ಈಗ ನಾವು ನಿನ್ನೆ ಏನು ಮಾಡಿದ್ವಿ, ಇದನ್ನು ಒಂದು ಖಾಲಿ ಗ್ಲಾಸ್ ಮತ್ತು ಒಂದು ಬಣ್ಣದ ನೀರನ್ನು ಹಾಕಿ ಅದರ ಒಂದು ಟಿಶ್ಯೂ ಪೇಪರ್ ಹಾಕಿಟ್ಟು ಹೋಗಿದ್ವಿ ನಾವು ನಿನ್ನೆ ಸಾಯಂಕಾಲ. ಈಗ ಏನಾಗೈತೆ ನೋಡಿ, ಆ ಪ್ರಕ್ರಿಯೆ ನಡೆದೈತಿ. ನಿನ್ನೆ ನೋಡಿದಾಗ ನಮ್ಗೆ ಸ್ವಲ್ಪ ನೀರು ಆಲ್ರೆಡಿ ಬಂದದ್ದೂ ನೋಡೇವು ನಾವು, ಹೌದಲ್ಲ. ಇದು ಹೆಂಗೆ ನಡೆದತ್ತಂತಂದ್ರೆ ನೋಡ್ರಲ್ಲಿ, ಈ ಏನು ಟಿಶ್ಯೂ ಪೇಪರ್ ಹಾಕಿದ್ವಲ್ಲ ನಾವು ಇದ್ರಾಗ, ಈ ಟಿಶ್ಯೂ ಪೇಪರ್ ಮೂಲಕ ನೀರು ಚಲಿಸಿ ಈ ಗ್ಲಾಸಿಗೆ ಬಂದೈತಿ. ಇದರಿಂದ ಏನು ಗೊತ್ತಾಗತ್ತೆ, ನೀರು ಕೂಡ ಚಲಿಸ್ತೈತಿ. ಇದನ್ನು ಕ್ಯಾಪಿಲರಿ ಆ್ಯಕ್ಷನ್ ಅಂತಾರೆ ಇದಕ್ಕೆ, ಅಂದ್ರೆ ಲೋಮನಾಳ ಪ್ರಕ್ರಿಯೆ ಅಂಥೇಳಿ. ಹಂಗಂದ್ರೆ ಏನು, ನೀರು ಮೇಲಕ್ಕೆ ಅಥವಾ ಕೆಳಕ್ಕೆ ಇಳಿಯುವ ಒಂದು ಪ್ರಕ್ರಿಯೆ ಇದು. ಇದರಿಂದ ಗೊತ್ತಾಗತ್ತಿಲ್ಲ ರೀ, ಇದು ಖಾಲಿ ಗ್ಲಾಸ್ ಇರ್ತಿಲ್ಲ, ಇದ್ರಾಗ ನೀರು ಹೆಂಗೆ ಬಂದತ್ತೆ ಮತ್ತದು ಈ ಏನು ಟಿಶ್ಯೂ ಪೇಪರ್ ಮೂಲಕ ಹರಿದು ಇದ್ರಾಗ ಬಂದತಿ. ಈ ಪ್ರಕ್ರಿಯೆ ನಡೀತೈತೆ ಅಂತೇಳಿ ಸಸ್ಯಗಳೊಳಗೆ ನೋಡ್ರಿ ನೀವು, ಬೇರ್ನ್ಯಾಗಿಂದ ನೀರು ಹೋಗ್ಬೇಕಲ್ಲ ದೇಹದ ಸಸ್ಯದ ಇಡೀ ಭಾಗಕ್ಕೆ, ಅದನ್ನು ಇಲ್ಲಿ ನಾವು ತಿಳ್ಕೊತೀವಿ. ಇದ್ರ ಬಗ್ಗೆ ಈ ಕ್ಯಾಪಿಲರಿ ಆ್ಯಕ್ಷನ್ ಬಗ್ಗೆ ನೀವು ಇನ್ನೂ ಭಾಳಷ್ಟು ಮಾಹಿತಿಯನ್ನು ನಿಮ್ಮ ಮುಂದಿನ ತರಗತಿಗಳೊಳಗೆ ಗೊತ್ತಾಗತ್ತೆ ನಿಮಗೆ. ಇದರಿಂದ ನಿಮಗೆ ನೋಡಿದಾಗ ನೀರು ಚಲಿಸ್ತೈತಿ. ಇದನ್ನು ನಾವೇನಂತೇವೆ, ವಾಕಿಂಗ್ ವಾಟರ್ ಎಕ್ಸ್ಪೆರಿಮೆಂಟ್, ನಡೆದಾಡುವ ನೀರು ಅಥವಾ ಚಲಿಸುವ ನೀರು ಎಕ್ಸ್ಪೆರಿಮೆಂಟ್ ಮಾಡಿದ್ವಿ. ಓಕೆ, ಎಲ್ಲರಿಗೂ ಧನ್ಯವಾದ.